ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಎರಡನೇ ಲಿಸ್ಟ್ ಯಾವಾಗ ಬಿಡುಗಡೆಯಾಗುತ್ತೆ ಅಂತ ರಾಜ್ಯದ ಜನ ಕೂಡ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಆಕಾಂಕ್ಷಿಗಳು ಏನು 60 ಜನ ಇದ್ದಾರೆ ಅವರು ಕೂಡ ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಈಗಾಗುತ್ತೆ ಆಗಾಗುತ್ತೆ ಅಂತ ಹೇಳಿ. ಹಾಗಾಗಿ ಈಗ ಬರ್ತಾ ಇರುವಂಥ ಮಾಹಿತಿ ಜುಲೈ ಮೊದಲನೇ ವಾರ ಸಂಪುಟ ವಿಸ್ತರಣೆಯಾಗೋದು ಪಕ್ಕಾ. ಒಂದು 3ನೇ ತಾರೀಕು ಅಥವಾ 4ನೇ ತಾರೀಕು ಡೆಲ್ಲಿಗೆ ಹೋಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಆ ಪಟ್ಟಿಯನ್ನು ತೆಗೆದುಕೊಂಡು ಹೈಕಮಾಂಡ್ ಬಳಿ ಹೋಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇಬ್ಬರ ಪಟ್ಟಿಯಲ್ಲಿ ಯಾರ ಪಟ್ಟಿ ಫೈನಲ್ ಆಗುತ್ತೆ? ಹಾಗಾದರೆ ನೂತನ ಸಚಿವರು ಯಾರೆಲ್ಲ ಇದ್ದಾರೆ, ಯಾರೆಲ್ಲ ರೇಸಲ್ಲಿದ್ದಾರೆ ನೋಡಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಿದ ದಿನ ಅವರೊಟ್ಟಿಗೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದರಲ್ಲಿ 13 ಜನರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಇನ್ನೆಲ್ಲರೂ ಕೂಡ ಹಳೆ ಮುಖಗಳೇ. ಯು.ಟಿ. ಖಾದರ್ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸ್ಪೀಕರ್ ಆಗಿದ್ದರು. ಅದನ್ನು ಬಿಟ್ಟರೆ ಹಿಂದೆ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತಹ ಟೈಮಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ಯು.ಟಿ. ಖಾದರ್ ಅವರು. ಹಾಗಾಗಿ ಅವರೇನು ಹೊಸಬರಲ್ಲ. ಹೊಸಬರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾಕೆ ಮಂತ್ರಿ ಪಟ್ಟ ಕೊಟ್ಟರು ಅಂದರೆ ಅದೇನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ. ಇನ್ನುಳಿದಂಥ 13 ಜನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಹಿಡಿದು ಭೈರತಿ ಸುರೇಶ್ ಅವರಿಗೂ ಕೂಡ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಸಚಿವರುಗಳೇ ಎಲ್ಲರೂ ಕೂಡ. ಹಾಗಾಗಿ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ಚಾತಕ ಪಕ್ಷಿಯಂತೆ. ನಾವಾಗಬೇಕು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಸಚಿವರುಗಳಿಗೆ ಮಿಸ್ ಆಗಿದೆ. ಕೆಲವೊಂದಿಷ್ಟು ಜನರನ್ನು ಕೈ ಬಿಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮೊದಲನೇ ಲಿಸ್ಟಲ್ಲಿ ಅವರ ಹೆಸರು ಇಲ್ಲ. ಹಾಗಾಗಿ ನಮ್ಮನ್ನು ಸೇರಿಸ್ಕೋಬೇಕು ಸಂಪುಟಕ್ಕೆ, ನಮ್ಮನ್ನು ಸೇರಿಸ್ಕೋಬೇಕು ಅಂತ ಹೇಳಿ. ಹಾಗಾಗಿ ಯಾರಿಗೆ ಒಲಿಯುತ್ತೆ? ಒಂದಷ್ಟು ಪಟ್ಟಿಯಂತೂ ಖಂಡಿತವಾಗ್ಲೂ ಕೂಡ ಫೈನಲ್ ಆಗಿದೆ. ಬಟ್ ಅಲ್ಟಿಮೇಟ್ ಈಗಿರೋದು ಡಿ.ಕೆ. ಕೈ ಮೇಲಾಗುತ್ತಾ, ಮಾಜಿ ಸಿ.ಎಂ. ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತಾ? ಇವರು ಎರಡೂ ಕೈಯೂ ಮೇಲಾಗಲ್ಲ. ಎರಡೂ ಕೈಯನ್ನು ಇಳಿಸ್ಬಿಟ್ಟು ಹೈಕಮಾಂಡು ತನ್ನ ಲೀಸ್ಟನ್ನು ಫೈನಲ್ ಮಾಡುತ್ತಾ ಅನ್ನೋದೇ ಇರುವಂತಹ ಯಕ್ಷ ಪ್ರಶ್ನೆ. ನೋಡಿ, ಸಿದ್ದರಾಮಯ್ಯ ಅವರ ಬಣದ ಒಂದಷ್ಟು ನಾಯಕರುಗಳು ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ. ನಮಗೆ ಬೇಕು, ನಾವಾಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಟೀಮ್, ಸಿದ್ದರಾಮಯ್ಯ ಅವರು ಕೂಡ ನುಡಿದಂತೆ ನಡೆದ್ರು. ಸಿ ಎಂ ಪಟ್ಟ ಬಿಟ್ಕೊಡ್ತೀನಿ 2.5 ವರ್ಷ ಆದಮೇಲೆ ಅಂತ ಹೇಳಿದ ಮೇಲೆ ಹೈಕಮಾಂಡ್ ನೀಟಾಗಿ ಕರೆದು ಮಾತಾಡ್ತಾ ಇದ್ದಂತೆ ಇಂಥ ದಿನನೇ ಕೊಡಬೇಕು, ನೀವು ರಾಜೀನಾಮೆ ಇಷ್ಟೊತ್ತಿಗೆ ಕೊಡಬೇಕು ಅಂದ ತಕ್ಷಣ ಯಾವುದೇ ರೀತಿ ಚಕಾರ ಎತ್ತದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ನೀಟಾಗಿ ತಮ್ಮ ಸ್ಥಾನದಿಂದ ಕೆಳಗಿಳಿತಾರೆ. ಸೊ ಇಷ್ಟು ಮಾಡಿರುವಂತಹ ಸಿದ್ದರಾಮಯ್ಯ ಅವರಿಗೆ ಅವರ ಒಂದಷ್ಟು ಅನುಯಾಯಿಗಳಿದ್ದಾರೆ, ಅಂದರೆ ಅವರ ಬಣದಲ್ಲಿ ಗುರುತಿಸ್ಕೊಂಡಿರೋರಿದ್ದಾರೆ. ಸೊ ಅಂಥವರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ, ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳು, ಸಿದ್ದರಾಮಯ್ಯ ಅವರ ಕೈ ಮೇಲಾದರೆ ಅವರ ಬಣದ ನಾಯಕರುಗಳೇ ಆಲ್ಮೋಸ್ಟ್ ಇರ್ತಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರೇ ಬೇರೆ ರೀತಿ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಸಾಕು, ಹಳಬರಿಗೆ ಕೊಟ್ಟಾಗಿದೆ. ಆಲ್ರೆಡಿ ಹಳಬರು 2-3 ಸಲ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ನಾವು ಹೊಸಬರಿಗೆ ಮಣೆ ಹಾಕಿದ್ರೆ ಹೈಕಮಾಂಡ್ಗೆ ಈ ವಿಚಾರವನ್ನು ಕೂಡ ಮನವರಿಕೆ ಮಾಡಿದ್ದಾರೆ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು. ಮತ್ತೊಮ್ಮೆ ಮನವರಿಕೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಾಕು, ಹಳಬರಿಗೆ ಮಣೆ ಹಾಕಿದ್ದಾಯಿತು. ಒಂದಷ್ಟು ಜನ ಯಂಗ್ಸ್ಟರ್ಗಳಿದ್ದಾರೆ, ಒಂದೂ ಬಾರಿಯೂ ಮಿನಿಸ್ಟರ್ ಆಗದವರಿದ್ದಾರೆ. 4-5 ಬಾರಿ ಗೆದ್ದಿರುವಂಥವರಿಗೆ ಸ್ಥಾನ ಕೊಡೋಣ, ಯಂಗ್ಸ್ಟರ್ಗಳಿಗೆ ಮಣೆ ಹಾಕೋಣ. ಸೊ ಯಂಗ್ಸ್ಟರ್ಸ್ಗಳಿಗೆ ಮಣೆ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ 2028ಕ್ಕೆ. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಯಂಗ್ಸ್ಟರ್ಸ್ಗಳಿಗೆ ಮಣೆ ಹಾಕುವ ಪ್ಲ್ಯಾನ್ ಮಾಡಿದ್ದಾರೆ. ಒಂದಷ್ಟು ಜನರ ಲೀಸ್ಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವರು
BJPಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ DCM ಆಗಿದ್ದರು. ಅವರು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಮೊದಲನೇ ಲಿಸ್ಟಲ್ಲಿ ಅವರ ಹೆಸರು ಬರುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು, ಬಟ್ ಬರಲಿಲ್ಲ. ಬಟ್ ಎರಡನೇ ಲಿಸ್ಟಲ್ಲಿ ಬಂದೇ ಬರುತ್ತೆ ಅನ್ನೋ ಹೋಪನ್ನು ಕೂಡ ಇಟ್ಕೊಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರು ಕೂಡ DK ಶಿವಕುಮಾರ್ ಅವರಿಗೆ ಆಪ್ತರು. ಸೊ ವಿಜಯಾನಂದ ಕಾಶಪ್ಪನವರು ಕೂಡ ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಅವ್ರದ್ದು ಎರಡನೇ ಲಿಸ್ಟಲ್ಲಿ ಹೆಸರು ಬರೋ ಸಾಧ್ಯತೆ ಇದೆ. ಯಶವಂತ ರಾಯಗೌಡ ಪಾಟೀಲ್, ವಿಜಯಪುರದ ಯಶವಂತ ರಾಯಗೌಡ ಪಾಟೀಲ್ ಅವರು ಕೂಡ ಮಿನಿಸ್ಟರ್ ಆಗುತ್ತಾರೆ. ಕಲಬುರಗಿಯ ಡಾಕ್ಟರ್ ಅಜಯ್ ಸಿಂಗ್ ಅವರ ಹೆಸರು DK ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ. T ರಘುಮೂರ್ತಿ ಅವರ ಹೆಸರು ಕೂಡ DK ಶಿವಕುಮಾರ್ ಅವರ ಪಟ್ಟಿಯಲ್ಲಿದೆ. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದರು, ಬಟ್ DK ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಸೇರ್ಪಡೆಯಾಗಲಿಲ್ಲ ಮೊದಲನೇ ಲಿಸ್ಟಲ್ಲಿ. ಬಟ್ ಎರಡನೇ ಲಿಸ್ಟಲ್ಲಿ ಕೈ ಹಿಡಿತಾರೆ ಮಧು ಬಂಗಾರಪ್ಪ ಅವ್ರದ್ದು DK ಶಿವಕುಮಾರ್ ಅವರು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಸುಬ್ಬಾರೆಡ್ಡಿ, ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ವಿಚಾರ ಇನ್ನೂ ಅಷ್ಟೊಂದು ಕನ್ಫರ್ಮ್ ಆಗಿಲ್ಲ. ಜಮೀರ್ ಅಹಮದ್ ಖಾನ್ ಅವರು ಪಕ್ಷದ್ರೋಹಿ ಕೆಲಸ ಮಾಡಿದ್ದಾರೆ. ಹೈಕಮಾಂಡ್ ಅಂತೂ ಯಾರೇನೇ ಮನವೊಲಿಸಿದ್ರೂ ಕೂಡ ರೆಡಿ ಇಲ್ಲ. ಸೊ ಹಾಗಾಗಿ ತನ್ವೀರ್ ಸೇಠ್ ಅವರ ಹೆಸರು ಕೇಳಿಬರ್ತಾ ಇದೆ. ಇನ್ನು ಹಿರಿಯರಾದಂತಹ ಚಾಮರಾಜನಗರದ ಶಾಸಕರಾದಂತಹ ಪುಟ್ಟರಂಗ ಶೆಟ್ಟಿ ಅವರ ಹೆಸರು, ಇನ್ನು AS ಪೊನ್ನಣ್ಣ ಇರಬಹುದು, ಇನ್ನೂ ಸಾಕಷ್ಟು ಜನ, ಹ್ಯಾರಿಸ್, ಇವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಎರಡನೇ ಪಟ್ಟಿಯಲ್ಲಿ ಇದ್ದಾರೆ. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇದು DK ಶಿವಕುಮಾರ್ ಅವರು ರೆಡಿ ಮಾಡಿರುವಂತಹ ಪಟ್ಟಿ. ಸೊ ಅಲ್ಟಿಮೇಟ್ ಏನಾಗಬಹುದು, ಯಾರ ಹೆಸರು ಫೈನಲ್ ಆಗಬಹುದು ನೋಡೋಣ. ಜುಲೈ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ. 3ನೇ ತಾರೀಕು ಡೆಲ್ಲಿಗೆ ಹೋಗ್ತಾರೆ. ಅದಾದ ನಂತರ ಆಗುತ್ತೆ. ಮತ್ತೆ ಆಷಾಢ ಬಂದುಬಿಟ್ರೆ ಮತ್ತೆ 1 ತಿಂಗಳು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅಷ್ಟರ ಒಳಗಡೆ ಸಂಪುಟ ವಿಸ್ತರಣೆ ಮುಗಿಯುವ ಸಾಧ್ಯತೆಗಳು ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ.